ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಸ್ ಕ್ರಿಯೇಷನ್ಸ್ ಆ್ಯಂಡ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಹೇಗಿದ್ದೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತು ಈ ವಿಡಿಯೋದಲ್ಲಿ ಏನಪ್ಪ ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಹಾಕಿರೋ ಒಂದು ಪುಟ್ಟ ಗಿಡ ದೊಡ್ಡ ಗಿಡವಾಗಿ ಬಿಡಿತಾ ಇದೆ. ಅದಂತ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ಅದೊಂದು ಪುಟ್ಟ ವಿಡಿಯೋನ ನಾನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಇವತ್ತು ಶುಕ್ರವಾರದ ವಿಡಿಯೋನ ನಾನು ನಿಮ್ಮ ಜೊತೆ ಪೋಸ್ಟ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಮನೆ ಹತ್ರನೇ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸಿ ರಂಗೋಲಿನ ಹಾಕ್ತಾಯಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಇವತ್ತು ಏನು ವಿಷಯನ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ನಾವು ಪ್ರತಿದಿನ ಅಂದರೆ ನೈಟ್ ಮಲ್ಗೋದಕ್ಕಿಂತ ಮುಂಚೆ ಊಟ ಆದ ನಂತರ ಏನೇನೆಲ್ಲ ಕೆಲಸಗಳನ್ನ ಮಾಡಿ ಮಲ್ಕೊಳ್ಳೋದ್ರಿಂದ ಕೆಲಸಕ್ಕೆ ಹೋಗೋ ಹೆಂಗಸರಾಗಿರ್ಬೋದು, ಇಲ್ಲ ಬೆಳಿಗ್ಗೆ ಎದ್ದು ಮಕ್ಕಳನ್ನ ಸ್ಕೂಲಿಗೆ ಕಳಿಸೋರ್ಗಾಗಿರ್ಬೋದು, ಯಾವ ರೀತಿಯಲ್ಲಿ ಒಂದು ನೈಟ್ ರೂಟೀನ್ ಮಾಡಿಕೊಂಡ್ರೆ ಬೇಗ ಈಸಿಯಾಗಿ ಕೆಲಸಗಳಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಒಂದು ಪುಟ್ಟ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಯಾರೆಲ್ಲ ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟ್ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ವೀಡಿಯೋಗಳನ್ನ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಕೆಲಸಕ್ಕೆ ಹೋಗೋರಿಗೆ ಎಲ್ರಿಗೂ ಗೊತ್ತಿರುತ್ತೆ, ಆಲ್ಮೋಸ್ಟ್ ಎಲ್ಲ ಕೆಲಸನೂ ಕೂಡ ನಾವು ನೈಟೇ ಪ್ಲ್ಯಾನ್ ಮಾಡಿಕೊಂಡ್ರೆ ಮಾತ್ರ ಅದು ಬೆಳಗ್ಗೆಗೆ ಬೇಗನೆ ಆಗೋದು. ನಾವು ಬೆಳಗ್ಗೆ ಎದ್ದೇನಾದರೂ ಮಾಡ್ತೀವಿ ಅಂತಂದರೆ ಸೊ ಆ ಕೆಲಸ ಅಂತೂ ತುಂಬಾ ಹರಿಬಿರಿಯಾಗಿ ಗಡಿಬಿಡಿನಲ್ಲಿ ಕಳೆದೋಗುತ್ತೆ. ಸೊ ಹಾಗಾಗಿ ನಾನು ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚೆ ನನ್ನ ಮಗಳನ್ನು ಕೂಡ ನಾನು ಸ್ಕೂಲಿಗೆ ಬಿಟ್ಟು ಆಮೇಲೆ ನಾನು ಆಫೀಸ್ಗೆ ಹೋಗಬೇಕಾಗತ್ತೆ. ಸೊ ಹಾಗಾಗಿ ನಾನು ಸಂಜೆ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ಭಾವಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಬೆಳಿಗ್ಗೆ ಏನು ಮಾಡಬೇಕು ಅನ್ನೋದನ್ನ ನಾನು ರಾತ್ರಿಯೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಏಕೆ ಅಂದರೆ ಅದಕ್ಕೆ ಏನೇನೆಲ್ಲ ಸಾಮಾನುಗಳು ಬೇಕಾಗುತ್ತೆ ಅನ್ನೋದು ಕೂಡ ಆವಾಗ ಅಟ್ಲೀಸ್ಟ್ 90% ನಮಗೆ ಮೈಂಡಲ್ಲಿ ಬರುತ್ತೆ. ಇಲ್ಲ ಅಂತಂದರೆ ಬೆಳಿಗ್ಗೆ ಹೋಗಿ ಅದನ್ನು ತೊಗೊಂಬಂದು ಮಾಡೋದು ತುಂಬಾ ತಡ ಆಗುತ್ತೆ, ನಮಗಲ್ಲದೆ ಮಕ್ಕಳು ಕೂಡ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಾನು ಸಂಜೆ ಏನೆಲ್ಲ ಅಡುಗೆ ಮಾಡೋದಿರುತ್ತೆ ಅದನ್ನು ಆಲ್ಮೋಸ್ಟ್ ಆದರೆ ಹಿಂದಿನ ದಿನ ಅಂದರೆ ರಾತ್ರಿ ಮಲಗೋದಕ್ಕಿಂತ ಮುಂಚೆನೇ ಒಂದ್ಸರಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಮತ್ತು ಊಟ ಆದ ನಂತರ ಅಡುಗೆ ಮನೆ ಆಗಿರ್ಬೋದು ಮತ್ತು ಸಿಂಕಲ್ಲಿರೋ ಎಲ್ಲ ಪಾತ್ರೆಗಳನ್ನು ಕೂಡ ತೊಳೆದಿಟ್ಕೊತೀನಿ. ಇದರಿಂದ ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ಯಾವುದೂ ಕೂಡ ಗಡಿಬಿಡಿ ಅಂತ ಅನಿಸೋದಿಲ್ಲ. ಸೊ ಆರಾಮಾಗಿ ಎದ್ದು ನಾವು ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಬೋದು. ಮತ್ತು ಆ ಸ್ಕೂಲಿಗೆ ಹೋಗೋ ಮಕ್ಕಳು ಏನಾದರೂ ಇತ್ತು ಅಂತಂದರೆ ಬೆಳಿಗ್ಗೆ ಅವ್ರ ಯೂನಿಫಾರ್ಮ್ ಆಗಿರ್ಬೋದು, ಸಾಕ್ಸ್ ಇಲ್ಲ ಬ್ಯಾಗ್ ಮತ್ತು ಅವ್ರ ವಾಟರ್ ಬಾಟಲ್ ಬಾಕ್ಸ್ ಎಲ್ಲವನ್ನು ಕೂಡ ವಾಶ್ ಮಾಡಿ ಅದನ್ನ ಒರೆಸಿ ಒಂದು ಕಡೆ ನನಗೆ ಕೈಗೆ ಸಿಗೋ ರೀತಿ ನಾನು ಎತ್ತಿಟ್ಕೊಂಡಿರ್ತೀನಿ. ಯಾಕೆಂದರೆ ನಾವು ಹುಡ್ಕೋದ್ರಲ್ಲೇ ಅರ್ಧ ಟೈಮ್ನ ವೇಸ್ಟ್ ಮಾಡಿಬಿಡ್ತೀವಿ ಅಲ್ಲಿ ಇಲ್ಲಿ ಇಡೋದ್ರಿಂದ. ಸೊ ಹಾಗಾಗಿ ನಾನು ಬಾಟಲ್ಸ್ ಆಗಿರ್ಬೋದು, ಬಾಕ್ಸ್ ಆಗಿರ್ಬೋದು, ಏನೇನು ಬೇಕಾಗುತ್ತೆ ಬೆಳಿಗ್ಗೆಗೆಲ್ಲನೂ ಕೂಡ ನಾನು ಒಂದು ಕಡೆ ಎತ್ತಿಟ್ಕೊಂಡು ಮನೆಯೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಸೊ ಮನೆಯೆಲ್ಲ ಕ್ಲೀನ್ ಮಾಡೋ ಉದ್ದೇಶನೂ ಕೂಡ ಏನಪ್ಪ ಅಂತಂದರೆ, ನಾವು ಕಿಚನ್ನ ಹಾಗೇ ಬಿಟ್ಟು ಮಲ್ಕೋದ್ರಿಂದ ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ಮೈಂಡಲ್ಲಿ ಒಂದು ನೆಗೆಟಿವ್ ಆಗಿ ಎನರ್ಜಿ ಸ್ಟಾರ್ಟ್ ಆಗುತ್ತೆ. ಸಿಂಕಲ್ಲಿರೋ ಪಾತ್ರೆಗಳನ್ನ ನೋಡಿದಾಗ ನಮಗೆ ಮೈಂಡು ರಿಫ್ರೆಶ್ ಅಂತ ಅನಿಸೋದೇ ಇಲ್ಲ. ಅಟ್ಲೀಸ್ಟ್ ಅಡುಗೆ ಮನೆ ಕ್ಲೀನಾಗಿತ್ತು, ನಾವೆಲ್ಲ ಕೆಲಸನೂ ಬೇಗ ಮಾಡ್ಕೊಂಡಿದ್ದೀವಿ ಅಂತಂದರೆ ಸೊ ಪಟಾಪಟ ಅಂತ ನಾವು ಬೆಳಿಗ್ಗೆ ಎಲ್ಲ ಕೆಲಸನೂ ಕೂಡ ಮಾಡ್ಕೊಂಬಿಡ್ಬೋದು. ಮತ್ತು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಬೆಳಿಗ್ಗೆಗೆಲ್ಲ ಏನು ಅಡುಗೆಗೆ ಬೇಕಾಗಿರುತ್ತೆ ಎಲ್ಲ ತರಕಾರಿಗಳನ್ನ ವಾಶ್ ಮಾಡಿ ನಾನು ಎತ್ತಿಟ್ಕೊತೀನಿ. ಯಾವುದನ್ನು ಕಟ್ ಮಾಡಿ ಇಡೋದಿಲ್ಲ. ಯಾಕೆಂದರೆ ನೈಟ್ ಯಾವುದೇ ರೀತಿಯ ತರಕಾರಿಗಳನ್ನ ಕಟ್ ಮಾಡಿರೋದು ಒಳ್ಳೆಯದು ಅಂತಲೂ ಕೂಡ ಅನಿಸೋದಿಲ್ಲ, ಅದು ಹೆಲ್ತ್ಗೆ ಒಳ್ಳೆಯದು ಅಲ್ಲ. ಹಾಗಾಗಿ ಸೊ ಎಲ್ಲನೂ ಕೂಡ ವಾಶ್ ಮಾಡಿ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಬೆಳಿಗ್ಗೆ ಎದ್ದು ವಾಶ್ ಮಾಡೋದು ಈ ಥರದ್ದೆಲ್ಲ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ. ಇಲ್ಲ ಸೊಪ್ಪೇನಾದರೂ ಬೇಕಾಗಿರುತ್ತೆ, ಆ ಟೈಮಲ್ಲೂ ಕೂಡ ಸೊಪ್ಪೆಲ್ಲ ತೊಳೆದು ಅದನ್ನ ನೀಟಾಗಿ ಸೋರೋದಕ್ಕೆ ಇಟ್ಕೊಂಡಿರ್ತೀವಲ್ಲ, ಆ ರೀತಿ ಮಾಡಿದಾಗಲೂ ಬೆಳಗ್ಗೆ ಎದ್ದ ತಕ್ಷಣ ಬೇಗ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಬೋದು. ಮತ್ತು ಅಡುಗೆ ಮನೇನ ಕ್ಲೀನಾಗಿಡೋದ್ರಿಂದ ನಾವು ಜಿರಳೆಗಳ ಕಾಟದಿಂದ ತಪ್ಪಿಸ್ಕೊಬೋದು. ಯಾಕೆಂದರೆ ನಾವು ಏನು ಊಟ ಮಾಡಿರ್ತೀವಲ್ವ ರಾತ್ರಿ ಟೈಮಲ್ಲೇ ಜಾಸ್ತಿ ಜಿರಳೆಗಳು ಓಡಾಡ್ತಾ ಇರುತ್ತೆ. ಮತ್ತು ನಾವೇನೇ ಅವಕ್ಕೆ ಮನೆ ಒಳಗಡೆ ಬರೋ ಥರ ಕರೆದಾಗುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಎಲ್ಲ ಪಾತ್ರೆಗಳನ್ನೆಲ್ಲ ತೊಳೆದು ಸಿಂಕೆಲ್ಲ ಆಗಿರ್ಬೋದು ಇಲ್ಲ ಕಿಚನ್ದು ಕಟ್ಟೆ ಎಲ್ಲವನ್ನು ಕೂಡ ಒರೆಸಿ ನಾನು ಎತ್ತಿಟ್ಕೊತೀನಿ.
ನಾನು ನನ್ನ ಮಗಳ ಸ್ನ್ಯಾಕ್ಸ್ ಬಾಕ್ಸ್ಗೆ ಅಂತೇಳಿ ಆದಷ್ಟು ನಾನು ಫ್ರೂಟ್ಸ್ನ ಪ್ರಿಫರ್ ಮಾಡ್ತೀನಿ. ಆದಷ್ಟು ಆಚೆಗಡೆಯಿಂದ ತರೋ ತಿಂಡಿಗಳಾಗಿರ್ಬೋದು, ಇಲ್ಲ ಹೋಟೆಲ್ ಫುಡ್, ಪ್ಯಾಕ್ಡ್ ಫುಡ್ಸ್ ಇದೆಲ್ಲವನ್ನು ಕೂಡ ನಾನು ಅವಾಯ್ಡ್ ಮಾಡ್ತೀನಿ. ಹಾಗೆ ನನ್ನ ಬಾಕ್ಸ್ಗೂ ಕೂಡ ನಾನು ಒಂದು ಫ್ರೂಟ್ ಬಾಕ್ಸ್ನ ನಾನು ಪ್ಯಾಕ್ ಮಾಡ್ಕೊತೀನಿ. ಏಕೆಂದರೆ ಹೆಲ್ತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾವು ಹೇಗೆ ನಮ್ಮ ಹೆಲ್ತಿನ ಕಡೆ ನಾವು ಗಮನ ಕೊಡ್ತೀವಿ, ನಮ್ಮನ್ನು ನೋಡಿ ಮಕ್ಕಳು ಕೂಡ ಅದನ್ನು ಫಾಲೋ ಮಾಡ್ತಾರೆ. ಇವಾಗಿನ ದಿನಗಳಲ್ಲಿ ಎಲ್ಲರೂ ಕೂಡ ಕೋಲ್ಡು ಮತ್ತು ಇದೆಲ್ಲ ಕಡಿಮೆ ಇರೋದ್ರಿಂದ ಆದಷ್ಟು ವಾಟರ್ ಬಾಟಲ್ಗೆ ಬಿಸಿನೀರನ್ನು ಹಾಕ್ತೀನಿ. ಮತ್ತು ನನ್ನ ಮಕ್ಕಳಿಗೆ ಸ್ವಲ್ಪ ಮನೆ ಕೆಲಸದಲ್ಲೂ ಕೂಡ ಹೆಲ್ಪ್ ಮಾಡೋ ಥರ ಕೂಡ ಗೈಡ್ ಮಾಡ್ತೀನಿ. ಯಾಕಂತಂದರೆ ಅವ್ರಿಗೂ ಕೂಡ ನಾವೇನು ಮಾಡ್ತಾಯಿದ್ದೀವಿ ಅನ್ನೋದನ್ನ ಗೊತ್ತಾಗಬೇಕು. ಅವರು ಕೂಡ ನಮ್ಮನ್ನು ನೋಡಿ ಕಲಿಯೋದು ಸಾಕಷ್ಟಿರುತ್ತೆ. ಮತ್ತು ಹಾಗೆ ಅವರು ಮುಂದೆ ಕಲಿತಾ ಹೋಗ್ತಾರೆ, ಡಿಪೆಂಡಾಗಿ ಇರ್ತಾರೆ ಅಂತ ಹೇಳಿ ಅವಳ ಕೈಯಲ್ಲಾಗೋಷ್ಟು ಚಿಕ್ಕ ಪುಟ್ಟ ಕೆಲಸಗಳನ್ನ ಅವಳೇ ಖುಷಿಯಾಗಿ ಮಾಡಬೇಕು. ಅದು ತುಂಬ ಕಷ್ಟ ಆಗಬಾರ್ದು. ಆ ರೀತಿಯಲ್ಲಿ ಅವ್ರಿಗೂ ಕೂಡ ಚಿಕ್ಕ ಪುಟ್ಟನ್ನ ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಇದರಿಂದ ನಾವು ಆಚೆಯಿಂದ ಬಂದಾಗ ನಮಗೂ ಕೂಡ ಆದಂಥ ಬೇಜಾರಾಗಿರ್ಬೋದು, ಇಲ್ಲ ಟಯರ್ಡ್ನೆಸ್ ಅದೆಲ್ಲ ಕೂಡ ಹೋಗುತ್ತೆ. ಈಗ ನನ್ನ ಮಗಳಿಗೆ ಒಂದು ಸ್ವಲ್ಪ ಪೂಜೆ ಮಾಡೋದಕ್ಕೆ ಅವಳು ನನಗೆ ಹೆಲ್ಪ್ ಮಾಡ್ತಾಳೆ. ಹೂವು ಇಡೋದಾಗಿರ್ಬೋದು, ಇಲ್ಲ ಬೇರೆ ಏನಾದರೂ ಒಂದು ಚಿಕ್ಕ ಪುಟ್ಟ ಕೆಲಸಗಳನ್ನ ಅವಳಿಗೆ ನಾನು ಹೇಳ್ಕೊಡ್ತೀನಿ. ಮತ್ತು ಚಿಕ್ಕ ಮಕ್ಕಳ ಕೈಲಿ ತುಂಬ ಜಾಸ್ತಿ ಕೆಲಸ ಮಾಡಲಿಕ್ಕಾಗಿಲ್ಲ ಅಂತಂದರೂ ಏನೋ ಬಿದ್ದಿರುತ್ತೆ ಅದನ್ನು ಎತ್ತಿಡೋದ್ರಿಂದ, ಇನ್ನೇನೋ ಒಂದು ಅಬ್ಸರ್ವ್ ಮಾಡೋದ್ರಿಂದ, ಮತ್ತು ನೈಟ್ ಮಲ್ಕೊಂಡಾಗ ಡೋರ್ ಲಾಕ್ ಆಗಿದೆಯಾ ಅಂತ ಚೆಕ್ ಮಾಡೋದಾಗಿರ್ಬೋದು, ಈ ರೀತಿಯ ಚಿಕ್ಕ ಚಿಕ್ಕ ಕೆಲಸಗಳು ಅವ್ರಿಗೆ ನಾನು ಹೇಳ್ಕೊಡೋದ್ರಿಂದ ಅವ್ರಿಗೂ ಕೂಡ ಕಲಿತಾ ಹೋಗ್ತಾರೆ. ಹೌದು, ಇಷ್ಟೆಲ್ಲ ಕೆಲಸ ಇರುತ್ತೆ ಅನ್ನೋದು ಕೂಡ ಅವ್ರ ಮೈಂಡಲ್ಲೂ ಕೂಡ ಬರುತ್ತೆ. ಹಾಗಾಗಿ ನನ್ನ ಮಗಳಿಗೆ ದಿನಕ್ಕೆ ಒಂದಾದ್ರೂ ಕೂಡ ನಾನು ಏನಾದರೂ ಒಂದು ಕೆಲಸಗಳನ್ನ ಹೇಳ್ಕೊಡ್ತಾ ಇರ್ತೀನಿ. ಸೊ ಅವಳು ಅದನ್ನ ಖುಷಿಯಿಂದ ಮಾಡ್ತಾಳೆ. ಮತ್ತು ಪ್ರತಿದಿನದ ಕೆಲಸದ ಜಂಜಾಟದಲ್ಲಿ ನಾವು ನಮ್ಮನ್ನು ನಾವೇ ಮರ್ತೋಗ್ಬಿಟ್ಟಿರ್ತೀವಿ. ಆದರೆ ನಮ್ಮ ಬಗ್ಗೆ ನಾವು ಸೆಲ್ಫ್ ಕೇರ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ನಮಗೋಸ್ಕರ ಪ್ರತಿ ಒಂದು ದಿನದಲ್ಲಿ ಅಟ್ಲೀಸ್ಟ್ ಒಂದು 10-15 ನಿಮಿಷನಾದ್ರೂ ನಾವು ನಮಗೋಸ್ಕರ ಒಂದು ಟೈಮ್ನ ಮೀಸಲಿಡಬೇಕಾಗತ್ತೆ. ಅದು ಬೆಳಗ್ಗೆ ಆಗಿರ್ಬೋದು, ಇಲ್ಲ ಸಂಜೆ ಮಲಗೋದಕ್ಕಿಂತ ಮುಂಚೆ ಆಗಿರ್ಬೋದು. ಸೆಲ್ಫ್ ಕೇರ್ ಅಂತ ಅಂದರೆ ಅಟ್ಲೀಸ್ಟ್ ಒಂದು ಮುಖ ತೊಳ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಏನಾದರೂ ಮಾಯಿಶ್ಚರೈಸರ್ ಎಲ್ಲ ಸ್ಕಿನ್ನಿಗೆ ಅಪ್ಲೈ ಮಾಡಿ, ಅದನ್ನು ಸ್ವಲ್ಪ ಇಲ್ಲ ಫೇಸ್ ಪ್ಯಾಕ್ ಆಗಿರ್ಬೋದು, ಇಲ್ಲ ಮಾಯಿಶ್ಚರೈಸರ್ ಹಚ್ಚೋದಾಗಿರ್ಬೋದು, ಇಲ್ಲ ಕೆಲವೊಬ್ಬರು ಆಯಿಲ್ ಮಸಾಜ್ನ ಮಾಡ್ತಾರೆ. ಇದರಿಂದ ಕೂಡ ನಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಹಾಗೆ ಮಾಯಿಶ್ಚರೈಸ್ ಆಗಿ ಕಾಣುತ್ತೆ, ಮತ್ತು ತುಂಬ ಗ್ಲೋ ಆಗುತ್ತೆ. ಮತ್ತು ನಮಗೆ ನಾವು ನೋಡಿಕೊಂಡಾಗ ಅದು ಸ್ವಲ್ಪ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂತಾರೆ ಬರೀ ಕೆಲಸ ಅಂತಲೇ ಇದ್ದಾಗ ಅದು ಏನಪ್ಪ ನಾವು ಬರೀ ಕೆಲಸನೇ ಮಾಡ್ತಾಯಿದ್ದೀವಿ, ನಮ್ಮ ಲೈಫಲ್ಲಿ ನಾವು ಯಾವಾಗ ನಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡೋದು ಹಾಗೆ ಬರುತ್ತೆ. ಸೊ ಹಾಗಾಗಿ ನಿಮ್ಮ ದಿನನಿತ್ಯದ ದಿನಚರಿಯಲ್ಲಿ ನಿಮಗೋಸ್ಕರ ಕೂಡ ಒಂದು 15-20 ನಿಮಿಷ ನೀವು ನಿಮಗೋಸ್ಕರ ಸ್ಪೆಂಡ್ ಮಾಡೋದ್ರಿಂದ ನಿಮಗೆ ನಿಮ್ಮ ಮೇಲೆ ಇರೋ ಕಾನ್ಫಿಡೆನ್ಸ್ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ನೀವು ಆದಷ್ಟು ಬೇಗ ಕೆಲಸಗಳನ್ನ ಮುಗಿಸೋದಕ್ಕಾಗಿರ್ಬೋದು, ಇಲ್ಲ ಹೊಸ ಕೆಲಸ ಉತ್ಸಾಹದಿಂದ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ಮತ್ತು ಮಕ್ಕಳು ಕೂಡ ಅಷ್ಟೇ, ಹಾಗೆ ಕಂಪ್ಲೇಂಟ್ ಮಾಡೋದಿಲ್ಲ. ಯಾಕಪ್ಪ ಅಂತಂದರೆ ಅಮ್ಮ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿಲ್ಲ, ಅಮ್ಮ ಯಾವಾಗಲೂ ಕೆಲಸದಲ್ಲೇ ಇರ್ತಾರೆ, ನಮ್ಮ ಜೊತೆ ಬರೋದಿಲ್ಲ, ಹಾಗೆ ಹೀಗೆ ಅಂತ ಹೇಳೋದಕ್ಕಿಂತ ನಾವು ಅವ್ರ ಜೊತೆಯಲ್ಲೇ ಕೆಲಸ ಮಾಡೋದ್ರಿಂದ ನಾವು ಅವ್ರ ಜೊತೆ ಇದ್ದಂಗೂ ಆಗುತ್ತೆ, ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ. ಹಾಗೆ ನಮ್ಮ ಕೆಲಸಗಳು ಕೂಡ ತುಂಬ ಈಸಿಯಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ನೀವೀಗ ಕೆಲಸನೂ ಮಾಡ್ತಾಯಿದ್ದೀರಾ, ಮನೆಯೂ ನೋಡ್ಕೊತಾ ಇದ್ದೀರಾ, ಅದ್ರ ಜೊತೆ ಮಕ್ಕಳ ಎಜುಕೇಷನ್ಸ್, ಹೋಮ್ವರ್ಕ್ ಎಲ್ಲನೂ ಕೂಡ ನೀವು ಮಾಡ್ತಾಯಿದ್ದೀರಾ ಅಂತಂದರೆ ನಿಜವಾಗ್ಲೂ ಅದ್ರ ಬಗ್ಗೆ ಪ್ರೌಡ್ ಫೀಲ್ ಅಂತೂ ಹಾಗೆ ಆಗುತ್ತೆ. ಏಕೆಂದರೆ ಎಲ್ಲ ಕೆಲಸನೂ ಮ್ಯಾನೇಜ್ ಮಾಡೋದು ಅಷ್ಟು ತುಂಬ ಸುಲಭದ ಮಾತಲ್ಲ. ಏಕೆಂದರೆ ಒಬ್ಬ ಜೆಂಟ್ಸ್ ಅನ್ನೋರು ಅಂದರೆ ಬಾಯ್ಸ್ ಏನಿರ್ತಾರೆ ಅವರು ಆಫೀಸಿಂದ ಕೆಲಸ ಮಾಡ್ಕೊಂಬರ್ತಾರೆ, ನಾವು ಏನು ಮಾಡಿರ್ತೀವಿ ಅದನ್ನ ಊಟ ಮಾಡ್ತಾರೆ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಆದರೆ ಹೆಣ್ಮಕ್ಳಿಗೆ ವಿಷಯದಲ್ಲಿ ಹಾಗಿರಲ್ಲ. ಕೆಲವೊಬ್ಬರು ಎಲ್ಲ ಕೆಲಸನೂ ಕೂಡ ಅವರೇ ಮಾಡಿಕೊಂಡು ಆಚೆ ಒಳಗಡೆ ಎರಡೂ ಕೂಡ ಮ್ಯಾನೇಜ್ ಮಾಡಬೇಕಾಗತ್ತೆ. ಮತ್ತು ಅದ್ರ ಜೊತೆ ಕೆಲವೊಬ್ಬರಿಗೆ ಅವ್ರ ಹಸ್ಬೆಂಡ್ ಸಪೋರ್ಟ್ ಮಾಡಿದ್ರೆ ಇನ್ನು ಕೆಲವೊಬ್ಬರು ಅವರೇ ಮಾಡಬೇಕಾಗತ್ತೆ. ಏಕೆಂದರೆ ಯಾರೂ ಕೂಡ ಸಪೋರ್ಟ್ ಮಾಡೋದಿಲ್ಲ. ಅಂಥದ್ರಲ್ಲಿ ನೀವು ಕೆಲವೊಂದು ದಿನಚರಿಗಳನ್ನು ಟೈಮ್ ಟೇಬಲ್ನ ಹಾಕ್ಕೊಂಡು ಅದೇ ರೀತಿಯಾಗಿ ನೀವು ಕೆಲಸ ಮಾಡ್ತಾಯಿದ್ರೆ ನಿಜವಾಗ್ಲೂ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ಏಕೆಂದರೆ ಕಷ್ಟಪಟ್ಟರೆ ಯಾವುದೂ ಕೂಡ ಫೇಲ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಕಷ್ಟಕ್ಕೆ ಒಂದು ಅದರದ್ದೇ ಆದಂಥ ಒಂದು ಸಮಯನ ಕೊಟ್ಟು ನೀವು ಕೆಲಸ ಮಾಡೋದ್ರಿಂದ ನಿಜವಾಗ್ಲೂ ನಿಮ್ಮ ಕೆಲಸ ಈಸಿ ಕೂಡ ಆಗುತ್ತೆ, ಸುಲಭ ಮತ್ತು ಸುಂದರ ಕೂಡ ಆಗುತ್ತೆ. ಮತ್ತು ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ಮನೆಗೆ ಏನೇನೆಲ್ಲ ಕಾಂಟ್ರಿಬ್ಯೂಷನ್ ಮಾಡಬೇಕು ನಿಮ್ಮ ಅರ್ನಿಂಗ್ಸಲ್ಲಿ ಅಂತ ಅಂದ್ಕೊಂಡಿದ್ರೆ ಅದೆಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಏಕೆಂದರೆ ಒಂದು ದಿನದಲ್ಲಿ ಕೇವಲ 24 ಗಂಟೆ ಮಾತ್ರ ಸಿಗುತ್ತೆ, ಅದಕ್ಕಿಂತ ಜಾಸ್ತಿ ನಮಗೆ ಸಿಗೋದಿಲ್ಲ. ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಎವ್ರಿ
ಮಿನಿಟ್ಸ್ ಕೂಡ ನಾವು ಏನು ವೇಸ್ಟ್ ಆಗದೆ ಇರೋ ರೀತಿ ನಾವು ಪ್ಲ್ಯಾನ್ ಮಾಡಿ ಮಾಡಿದ್ರೆ ಖಂಡಿತ ನಾವು ಟೈಮ್ನ ಒಳ್ಳೆ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೋಬೋದು. ಆದ್ದರಿಂದ ಸೊ ಹಾಗಾಗಿ ನೈಟ್ ನೀವು ವರ್ಕಿಂಗ್ ಮಾಡ್ತಾಯಿದ್ದೀರಾ ಅಂತಂದರೆ ಈ ಕೆಲವೊಂದು ಟಿಪ್ಸ್ಗಳನ್ನ ನೀವು ತಲೆಯಲ್ಲಿ ಇಟ್ಕೊಂಡು ನಿಮ್ಮ ಪ್ಲ್ಯಾನ್ ಮಾಡ್ಕೊಳ್ಳೋದ್ರಿಂದ ಆದಷ್ಟು ನಿಮ್ಮ ಕೆಲಸಗಳೆಲ್ಲ ಈಸಿ ಆಗೋದಲ್ಲದೆ ನೀವು ಹ್ಯಾಪಿಯಾಗಿ ಕೂಡ ನೀವು ಫ್ಯಾಮಿಲಿ ಜೊತೆ ಕೂಡ ಟೈಮ್ನ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ದಿನದಲ್ಲಿ ನೀವು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಿಮ್ಮ ಸ್ಕಿನ್ ಕೇರ್ ಬಗ್ಗೆ ಆಗಿರ್ಬೋದು, ನಿಮ್ಮ ಹೆಲ್ತ್ ಬಗ್ಗೆ ಆಗಿರ್ಬೋದು, ಮತ್ತು ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಬಗ್ಗೆ ಆಗಿರ್ಬೋದು, ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲದೇ ನೀವು ಒಂದು ಹೆಲ್ತಿ ಲೈಫ್ನ ನೀವು ಲೀಡ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಅದೆಲ್ಲವನ್ನು ಕೂಡ ಸರಿ ಮಾಡ್ಕೊಳ್ಳೋವಂಥ ಒಂದು ಪುಟ್ಟ ಪ್ರಯತ್ನ ಅಂತೂ ನನ್ನ ಕಡೆಯಿಂದ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಹೀಗೆ ಹೆಚ್ಚೆಚ್ಚು ವಿಡಿಯೋ ಮಾಡೋದಕ್ಕೆ ನಿಮ್ಮ ಪ್ರೀತಿ, ಸಹಕಾರ ಹಾಗೆ ಬೆಂಬಲ ತುಂಬಾ ಅವಶ್ಯಕ ಇರುತ್ತೆ. ಸೊ ಯಾರೆಲ್ಲ ನನಗೆ ಈಗ ನನ್ನ ಚಾನಲಲ್ಲಿ 1200ಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಕ್ರಾಸ್ ಆಗಿದ್ದೀರಾ, ಸೊ ಹೀಗೆ ಕಂಟಿನ್ಯೂ ಮಾಡಲಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಅವರೆಲ್ಲರೂ ಕೂಡ ಪ್ರೀತಿಯಿಂದ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಹೀಗೆ ನಿಮ್ಮ ಸಪೋರ್ಟ್ ಮುಂದಿನ ದಿನಗಳಲ್ಲಿ ಸಿಕ್ಕಿದ್ರೆ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಂದು ಮುಂದಿನ ವೀಡಿಯೋದಲ್ಲಿ ಒಂದೊಳ್ಳೆ ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.